ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಮಾಯಾ ಅಲ್ಲಿಂದ ಓಡೋಗ್ತಾ ಇರ್ತಾಳೆ. ಇನ್ನ ಹಿಂದೆ ಅವರು ಸಹ ಓಡಿ ಓಡಿ ಬರ್ತಾ ಇರ್ತಾರೆ. ಇನ್ನೇನು ಮಾಯಾ ಸಿಗ್ತಾಳೆ ಅನ್ನೋ ಹೊತ್ತಿಗೆ ಈ ಕಡೆಯಿಂದ ನಾಗವೇಣಿ ಬಂದು ಮಾಯನ್ನ ಗುದ್ದು ಬಿಡ್ತಾಳೆ. ಮಾಯನ ತಲೆ ಸುದ್ದಿನ ಕೆಳಗ್ ಬಿದ್ದೋಗಿ ಬ್ಲಡ್ ಎಲ್ಲ ಲೀಕ್ ಆಗ್ತಾ ಇರುತ್ತೆ. ಅಯ್ಯೋ ಮಾಯಾ ಅಂತ ಅಪ್ಪುಗೂ ಮತ್ತೆ ಕಾವ್ಯಗೂ ತುಂಬಾ ಶಾಕ್ ಆಗಿರುತ್ತೆ. ಈ ಕಡೆ ನಾಗವೇಣಿ ಹೇಗೋ ಆಕ್ಸಿಡೆಂಟ್ ಮಾಡಿದೀನಲ್ಲ ಅನ್ನೋ ಖುಷಿಲಿ ಅವಳು ಸಹ ಹೊರಟಿರ್ತಾಳೆ. ಅಯ್ಯೋ ಅಪ್ಪು ಬೇಗ ಆಂಬುಲೆನ್ಸಿಗೆ ಕಾಲ್ ಮಾಡು ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಇನ್ನು ಅಪ್ಪುನು ಸಹ ಆಂಬುಲೆನ್ಸ್ಗೆ ಕಾಲ್ ಮಾಡ್ತಾಳೆ. ಈ ಕಡೆ ನೋಡಿದ್ರೆ ರಾಜ್ ಈ ಕಳಾವತಿ ಅದೆಲ್ಲೋದ್ಲೋ ಏನ್ ಕತೆನೋ, ನೋಡಿದ್ರೆ ನನ್ನ ಮದ್ವೆಗೆ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಏನಪ್ಪ ಮಾಡ್ತಾಳೆ ಇವಳು ಅಂತ ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾನೆ ರಾಜ್. ಇನ್ ಈ ಕಡೆ ನೋಡಿದ್ರೆ ಚಿತ್ರ ಯಾರ ಜೊತೆನೋ ಮಾತಾಡ್ತಾ ನಿಂತಿರ್ತಾಳೆ. ಆಗ ನಾನು ಹೇಳ್ದೆ ತಾನೆ, ಇವಾಗ ಎಂತಕ್ ಬರಕ್ ಹೋದೆ, ಹೋಗು ನೀನು, ಆಮೇಲೆ ಬೇಕಂದ್ರೆ ನಾನು ಕಾಸು ಕೊಟ್ಕಳಿಸ್ತೀನಿ ಹೋಗು ಅಂತ ಮಾಯಾ ಚಿತ್ರ ಹೇಳಿ ಅಲ್ಲಿಂದ ಕಳಿಸ್ತಾ ಇರ್ತಾಳೆ. ಆಗ ಯಾರು ಇವಳು, ಇವಳ ಹತ್ರ ಏನ್ ಮಾತಾಡ್ತಾ ಇದ್ದಾನೆ, ಇವನ್ನ ಇಟ್ಕೊಂಡ್ರೆ ಅವಳು ಯಾರು ಅಂತ ರೆಡ್ ಹ್ಯಾಂಡೆಡ್ ಆಗಿ ಗೊತ್ತಾಗ್ಬಿಡುತ್ತಲ್ವಾ ಅಂತ ರಾಜ್ ಸಹ ಅವನೇ ಫಾಲೋ ಮಾಡ್ತಾ, ಹೇಯ್ ನಿಂತ್ಕೊಳ್ಳೋ, ಯಾಕೋ ಆ ರೀತಿ ಓಡೋಗ್ತಿದ್ಯಾ, ನಿಂತ್ಕೊಳ್ಳೋ ಅಂತ ಹೇಳ್ತಾ ಇರ್ತಾನೆ ರಾಜ್. ನೋಡಿದ್ರೆ ಅವ್ನು ನಿಂತ್ಕೊಳ್ದಿರೋ ಓಡೋಗ್ತಾನೆ ಇರ್ತಾನೆ. ಇನ್ನು ರಾಜ್ ಹೋಗಿ ಅವನ್ನ ಇಟ್ಕೊಂಡೇ ಬಿಡ್ತಾನೆ. ಯಾರೋ ನೀನು, ಯಾಕೋ ನನ್ನ ನೋಡಿ ಎದ್ರುಕೊಂಡು ಹೋಗ್ತಾ ಇದೀಯಾ, ನಿನ್ಗೂ ಅವಳಿಗೂ ಏನೋ ಸಂಬಂಧ ಅಂತ ಎಲ್ಲ ಕೇಳ್ತಾ ಇರ್ತಾನೆ ರಾಜ್. ಆಗ ಅವರ ಮಾವ ಅವರು ಹೇಳ್ಬಿಡ್ತಾರೆ, ಅವಳಿಗೂ ನನಗೂ ಯಾವುದೇ ರೀತಿ, ಅವಳು ನನಗೆ ಸಂಬಂಧ ಇದೆಯಪ್ಪ, ಈ ರೀತಿ ಅವ್ರ ಅಪ್ಪನಿಗೋಸ್ಕರ ಅವಳು ಹಿಂಗೆಲ್ಲ ನಾಟಕ ಮಾಡ್ತಿರೋದು ಅಂತ ವಿಚಾರನೆಲ್ಲ ರಾಜ್ ತಿಳ್ಕೊಂತಾನೆ. ಇನ್ನು ಈ ವಿಚಾರಕ್ಕೆ ಇವಳು ಇಷ್ಟೆಲ್ಲ ನಾಟಕ ಮಾಡ್ತಿದ್ದಾಳ ಅಂತ ರಾಜ್ಗೂ ಸಹ ತುಂಬಾ ಶಾಕ್ ಆಗಿ ಇನ್ನು ಅವನು ಅಲ್ಲಿಂದ ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ಅನಾಮಿಕಾಗೆ ಅವ್ರ ಅತ್ತೆ, ನೀನ್ ಇನ್ನೊಂದ್ಸತಿ ಈ ರೀತಿ ಕೆಲಸ ಮಾಡ್ದೋ ಸರಿ ಇರಲ್ಲ ನೋಡು ಅಂತ ಕಪಾಳಕ್ಕೆ ಹೊಡಿತಾ ಇರ್ತಾಳೆ. ಆಗ ಅತ್ತೆ, ನಾನೇನು ಬೇಕು ಅಂತ ಮಾಡಿಲ್ಲ ಅತ್ತೆ, ಅದು ಅಪ್ಪನ್ಗೆ ಸಾಲದವ್ರೆಲ್ಲರೂ ಬಂದು ಚಿತ್ರಹಿಂಸೆ ಕೊಡ್ತಿದಾರಂತೆ. ಅಪ್ಪ ನೋಡಿದ್ರೆ ಸೂಸೈಡ್ ಮಾಡ್ಕೊಳಕ್ ಹೋಗ್ತಿದ್ರು, ಅದಕ್ಕೋಸ್ಕರ ನಾನು ಇದನ್ನ ಚೆಕ್ನ ತಗೊಂಡೋದೆ ಅಷ್ಟೇ, ಬೇರೆ ಬಿಟ್ರೆ ಇನ್ನೇನು ಇಲ್ಲ ಅತ್ತೆ. ಅಲ್ಲ, ನಾನೊಬ್ಳು ನಿನ್ನ ಕೇವಲವಾಗಿ ನೋಡಿದ್ರೆ ಸರಿ ಹೋಗಿರೋದು, ಈಗ ಮನೆಯವ್ರೆಲ್ಲರ ಮುಂದೆನೂ ನೀನ್ ಕೇವಲ ಆಗೋಗಿದ್ಯಲ್ಲ, ಈಗ ನಿನಗೆ ಖುಷಿನಾ? ನೋಡು ಹೆಂಗ್ ಮಾಡಿದ್ದಾರೆ ಎಲ್ಲರೂ, ಯಾರೇ ಆದ್ರೂ ಅವ್ರ ಬುಟ್ಟಿಗೆ ಬೀಳೋವರೆಗೂ ಅಷ್ಟೇ ನೋಡ್ತಾರೆ ಅನಾಮಿಕಾ. ಆಮೇಲೆ ಯಾರಿಗೆ ಹೇಗೆ ನಿರ್ಧಾರ ಕೊಡಿಸ್ಬೇಕು ಅನ್ನೋದು ಅವ್ರ ಕೈಯಲ್ಲಿ ಇರುತ್ತೆ. ನೋಡೀಗ ನೀನು ಸ್ವಪ್ನ ಕೈಲಿ ತಗ್ಲಾಕೊಂಡೆ, ಈಗ ಎಲ್ಲಾನು ಬಂಡವಾಳ ಆಚೆ ಬೀಳಿಸ್ತಾ ನೋಡು, ಈಗ ನಿನ್ಗೂ ಕೆಟ್ಟ ಹೆಸರು, ನನ್ಗೂ ಕೆಟ್ಟ ಹೆಸರು, ಇನ್ನೊಂದ್ಸತಿ ನೀನ್ ಈ ರೀತಿ ಮಾಡ್ದೋ ಸರಿ ಇರಲ್ಲ ನೋಡು ಅಂತ ಧನಲಕ್ಷ್ಮಿ ಅವರು ಹೇಳ್ತಾ ಇರ್ತಾರೆ. ಸರಿ ಅತ್ತೆ, ಇನ್ನೊಂದ್ಸತಿ ಈ ರೀತಿ ಮಾಡಲ್ಲ, ಏನಿದ್ರು ನಿಮ್ನ ಕೇಳ್ತೀನಿ ಅಂತ ಹೇಳಿನ ಅವಳು ಮೌನವಾಗಿ ಆಗ್ತಾ, ಹೋಗಿ ಅತ್ತೆ, ಹೋಗೋದೇನೋ ಹೋಗ್ತಾ ಇದ್ದೀರಾ, ಹೇಗೋ ನನಗೆ ಇದು 10 ಲಕ್ಷ ರೂಪಾಯಿ ಚೆಕ್ ಸಿಕ್ತಲ್ಲ ಅದೇ ಖುಷಿ ಅಂತ ಅವಳು ಸಹ ಅನ್ಕೊಂತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಮಾಯನ್ನ ಅಡ್ಮಿಟ್ ಮಾಡಿರ್ತಾರೆ. ಕಾವ್ಯ ಅವಳನ್ನ ನೋಡಿ ತುಂಬಾ ಅಳ್ತಾ ಇರ್ತಾಳೆ. ಅಕ್ಕ, ನೀನ್ ಯಾಕಕ್ಕ ಅಳ್ತಾ ಇದ್ಯಾ, ಅವಳು ಮಾಡಿರೋ ತಪ್ಪಿಗೆ ಅವಳಿಗೆ ಕರೆಕ್ಟಾಗಿ ಶಿಕ್ಷೆನೇ ಆಗಿದೆ, ನೀನೆಂತಕ್ಕ ಬೇಜಾರು ಮಾಡ್ಕೋತಾ ಇದ್ಯಾ, ಅವಳಿಗಲ್ಲ ಕಣೆ ಶಿಕ್ಷೆ, ನನಗ್ ಶಿಕ್ಷೆ. ನಾಳೆ ಆ ಚಿತ್ರಗೂ ಮತ್ತೆ ನಿಮ್ ಬಾವಾಗೂ ಮದ್ವೆ ಫಿಕ್ಸ್ ಮಾಡಿದ್ದಾರೆ, ನಿನಗ್ ಗೊತ್ತಾ ಅಂತ ಹೇಳ್ತಾ ಇದ್ದಿದ್ದ ನೋಡಿ ಅವಳಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅಕ್ಕ, ಏನು ಯೋಚನೆ ಮಾಡ್ಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಅಪ್ಪು ಹೇಳ್ತಿದ್ದಂಗೆ, ಹೇಗಿದ್ದಾರೆ ಡಾಕ್ಟರ್, ಕಾನ್ಶಿಯಸ್ ಆಗಿದ್ದಾರಾ, ಏನಂತ ಅಮ್ಮ ಹೇಳೋದು, ಬ್ಲಡ್ ನೋಡಿದ್ರೆ ಅಷ್ಟು ಲೀಕ್ ಆಗಿದೆ, ಹೇಗಂತ ಹೇಳಿ, ಇವಾಗ ಒಂದ್ ನೈಟ್ ಕಳೆದ್ರೇನೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಡಾಕ್ಟರ್ ಅವರು. ಅವಳಿಗೆ ತುಂಬಾ ಡಿಸಪಾಯಿಂಟ್ ಆಗುತ್ತೆ. ಆಗ ಅಕ್ಕ, ನೀನ್ ಇಲ್ಲಿಂದ ಹೊರಡು, ನಾನು ಇವತ್ ನೈಟ್ ಇಲ್ಲೇ ಇರ್ತೀನಿ, ನಾನು ನೋಡ್ಕೋತೀನಿ, ನೀನೇನು ಎದ್ರುಕೊಂಬೇಡ ಅಂತ ಅಪ್ಪು ಹೇಳ್ತಿದ್ದಂಗೆ, ಆಯ್ತು ಕಣೆ, ನಾನು ಹೋಗ್ತೀನಿ, ಗಂಟೆಗೆ ನನಗೆ ಒಂದೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರು ಪ್ಲೀಸ್, ಅದು ಎಷ್ಟೇ ತಡ ರಾತ್ರಿ ಆದ್ರೂ ಪರವಾಗಿಲ್ಲ, ನನಗೆ ಕಾಲ್ ಮಾಡು, ನಾನು ಬರ್ತೀನಿ ಅಂತ ಹೇಳಿ ಇನ್ನು ಮಾಯುನ್ನ ನೋಡಿ ಅವಳ ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾಳೆ. ಅಕ್ಕ, ನೀನ್ ಹೋಗು, ನಾನು ನೋಡ್ಕೋತೀನಿ ಅಂತ ಹೇಳಿ ಇನ್ನ ಅಪ್ಪು ಅವ್ರನ್ನ ಕಳಿಸ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ನೋಡಿದ್ರೆ ಚಿತ್ರ ಗೇಮ್ ಮಾಡ್ಕೊಂಡ್ ಕೂತಿರ್ತಾಳೆ. ರಾಜ್ ನೋಡಿದ್ರೆ ಸಡನ್ ಆಗಿ ಬಂದ್ ನಿಂತಿರೋನ ನೋಡಿ ಅವಳಿಗೆ ಗಾಬರಿ ಆಗುತ್ತೆ. ಯಾಕೆ ರಾಜ್, ಹೊರ್ಗಡೆನೆ ನಿಂತ್ಬಿಟ್ಟಿದ್ಯಾ, ಬಾ ಒಳಗೆ, ಪರವಾಗಿಲ್ಲ. ಹಾ, ನಾನು ಈ ರೀತಿ
ಅವ್ರ ರೂಮ್ ಒಳಗೆ ನುಗ್ಗೋ ಅಭ್ಯಾಸ ಇಲ್ಲ. ಏನ್ ಮಾಡೋದು, ನೀನ್ ಮಾಡಿರೋ ಗನಾನರಿ ಕೆಲ್ಸಕ್ಕೆ ಒಳಗಡೆ ಬರ್ಬೇಕಾಗಿರೋ ಸ್ಥಿತಿ. ಏನು ಇಷ್ಟು ವಿಚಿತ್ರವಾಗಿ ಮಾತಾಡ್ತಾ ಇದ್ಯಾ? ಹೌದು, ವಿಚಿತ್ರ ಕೆಲಸ ಮಾಡೋರ್ಗೆ ಚಿತ್ರ ಅನ್ನೋಳು ಗೊತ್ತಾಗಿದ್ದಾಳೆ ನನಗೆ. ಹಾ ಅಂತ ತುಂಬಾ ಶಾಕ್ ಆಗಿರ್ತಾಳೆ ಚಿತ್ರನು ಸಹ. ಏನ್ ಇವನು ನನ್ನ ಹೆಸರೆಲ್ಲ ಕಂಡಿಡ್ದಿದ್ದಾನೆ, ನನಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಚಿತ್ರ? ನೀನ್ ಈ ರೀತಿ ನಾಟಕ ಯಾಕೆ ಆಡ್ತಾ ಇದ್ಯಾ? ನಿಮ್ಮಪ್ಪನಿಗೋಸ್ಕರ ನಿಮ್ಮಪ್ಪ ಅಲ್ಲಿ ಇಲ್ಲಿ ಮುಚ್ಚಿಟ್ಕೊಳ್ತಾ ಇರೋದು. ಈಗ ಏನಾದ್ರೂ ಸಡನ್ ಆಗಿ ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಟ್ಟಿ ಈ ರೀತಿ ಅವ್ರನ್ನ ಹೊದ್ದಿ ಹೇಳ್ಕೊಂಡು ಹೋಗ್ರಿ ಅಂದ್ರೆ ಪಟ್ ಅಂತ ಹೇಳ್ಕೊಂಡು ಹೋಗ್ತಾರೆ. ನನಗೊಂದ್ ನಿಮಿಷ ಕೆಲ್ಸ, ಆದ್ರೆ ಏಂತಕ್ಕೆ ಆ ರೀತಿ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದೀನಿ. ನೀನ್ ಈ ರೀತಿ ನಾಟಕ ಆಡ್ತಾ ಇದ್ದೋ ಇನ್ನು ನನಗೇನೋ ಈಗ ನಿನ್ ಬಂಡವಾಳ ಎಲ್ಲ ನನಗೆ ಗೊತ್ತಾಗಿದೆ. ನೀನ್ ಯಾರು, ನಿಮ್ ಮನೆ ಎಲ್ಲಿ, ನಿಮ್ಗೆ ಯಾರ್ಯಾರಿದ್ದಾರೆ ಯಾರ್ಯಾರಿಲ್ಲ, ಯಾವ ಕೆಲ್ಸಕ್ಕೆ ನೀನ್ ಹಿಂಗ್ ಮಾಡ್ತಾ ಇದ್ಯಾ, ನನಗೆ ಟು ಝೆಡ್ ಗೊತ್ತಾಗಿದೆ ಚಿತ್ರ. ಆಯ್ತಾ, ನೀನೀಗೇನಾದ್ರೂ ಇವತ್ ನೈಟ್ ಒಳಗೆ ಈ ಮನೆ ಖಾಲಿ ಮಾಡಿಲ್ಲ ಅಂದ್ರೆ ವಿತಿನ್ 1 ಸೆಕೆಂಡ್ ಅಲ್ಲೇ ನಿಮ್ಮ ಅಪ್ಪನ ಜೈಲಲ್ಲಿ ಇರಿಸಿ ಭಿಕ್ಷೆ ಬೇಡೋ ತರ ಮಾಡ್ತೀನಿ. ಆಯ್ತಾ? ಅವಾಗ ನೀನು ಸಹ ಅಪ್ಪ ಅಮ್ಮ ಅಂತ ಅಳ್ಕೊಂಡ್ ನಿಂತಿರ್ಬೇಕು. ಆ ಸ್ಥಿತಿಗೆ ತಂದ್ಬಿಡ್ತೀನಿ. ನೋಡ್ಕೊಂತಾ ಇರೋ ಹುಷಾರ್. ಸಾಕು, ಇಲ್ಲಿ ನೀನ್ ನೆಳ್ಸಿದ್ದು ಸಾಕು, ಇಲ್ಲಿ ನೀನು ಡ್ರಾಮಾ ಆಡಿದ್ದು ಸಾಕು. ಮರ್ಯಾದೆಯಿಂದ ನೀನ್ ಈ ಮನೆ ಬಿಟ್ಟು ಹೊರಟ್ರೆ ಸರಿ, ಇಲ್ಲ ಅಂದ್ರೆ ಸರಿ ಇರಲ್ಲ ನೋಡು ಅಂತ ರಾಜ್ ಸಹ ಅವಳಿಗೆ ವಾರ್ನ್ ಮಾಡಿ ಅವನು ಸಹ ಹೊರಟಿರ್ತಾನೆ. ಅಯ್ಯೋ, ಇವನೇನು ನನ್ನ ಬಗ್ಗೆ A to Z ತಿಳ್ಕೊಂಡ್ಬಿಟ್ಟಿದ್ದಾನೆ, ಏನಪ್ಪ ಮಾಡೋದು? ಬೇಗ ನಾಗವೇಣಿಯವ್ರಿಗೆ ತಿಳಿಸ್ಬೇಕು ಅಂತ ಅವಳ ಮನ್ಸಲ್ಲಿ ಅನ್ಕೊಂತಾ ಇರ್ತಾಳೆ. ಇನ್ ಈ ಕಡೆ ನೋಡಿದ್ರೆ ಸ್ವಪ್ನ, ಅಪರ್ಣ ಆಂಟಿ, ನಾನ್ ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು. ಹೇಳು ಸ್ವಪ್ನ. ಅಲ್ಲ, ನೀವು ಅನಾಮಿಕಾ ತಪ್ಪು ಮಾಡಿದಾಳೆ ಅಂತ ನಿಮ್ಗೂ ಗೊತ್ತಿತ್ತು, ನನ್ಗೂ ಗೊತ್ತಿತ್ತು, ಅಲ್ಲಿರೋರೆಲ್ಲರಿಗೂ ಗೊತ್ತಿತ್ತು. ಆದ್ರೆ ಅವ್ರ ಅತ್ತೆ ಬಂದು ಎಷ್ಟು ಸುಲಭವಾಗಿ ನನ್ ಸೊಸೆ ಯಾವ್ದೇ ರೀತಿ ತಪ್ಪೇ ಮಾಡಿಲ್ಲ ಅನ್ನೋ ತರ ಮಡಕೆ ಹೊಡೆದೋ ತರ ಹೇಳಿದ್ರು. ನೀವ್ ಯಾವತ್ತಾದ್ರೂ ಕಾವ್ಯನ್ ವಿರುದ್ಧವಾಗಿ ಮಾತಾಡಿದೀರಾ? ಅವಳು ಏನೇ ತಪ್ಪು ಮಾಡಿಲ್ಲ ಅಂದ್ರೂ ಅವಳ ಮೇಲೇನೆ ನೀವು ಕಕ್ಷೆನ ಕಟ್ಕೊಳ್ತೀರಾ. ಈಗ ನೋಡಿ, ಅನಾಮಿಕಾ ಎಷ್ಟು ದೊಡ್ಡ ತಪ್ಪು ಮಾಡಿದಾಳೆ, ಆದ್ರೂ ಎಷ್ಟು ಸಲೀಸಾಗಿ ಅವ್ರತ್ತೆ ಹೇಗೆ ನಯನಾಜುಕವಾಗಿ ನನ್ ಸೊಸೆ ಏನು ತಪ್ಪೇ ಮಾಡಿಲ್ಲ, ನಾನೇ ಕೊಟ್ಟಿದ್ದು ಅಂತ ಹೇಗೆ ಹೇಳಿದ್ದಾರೆ. ಅದೇ ರೀತಿ ನೀವು ಕಾವ್ಯನ ನೋಡ್ಕೋಬಹುದು ಅಲ್ವಾ ಆಂಟಿ? ನೀವ್ ಯಾಕೆ ಕಾವ್ಯನ ನೋಡ್ಕೊಳ್ಳೋದಿಲ್ಲ? ಅವಳು ಏನೇ ತಪ್ಪು ಮಾಡಿಲ್ಲ ಅಂದ್ರು ಅವಳ ಮೇಲೆ ಯಾಕೆ ನೀವು ಈ ರೀತಿ ಜಗಳನೆಲ್ಲ ಸಾಧಿಸ್ತೀರಾ? ಅದ್ ಏನ್ ಮಾಡ್ತಿದ್ದೀರೋ ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿ ಸ್ವಪ್ನನು ಅಲ್ಲಿಂದ ಹೊರಟಿರ್ತಾಳೆ. ಅದನ್ನ ಯೋಚನೆ ಮಾಡ್ತಾ ಅಪರ್ಣ ಅವರು ಹಾಗೆ ನಿಂತಿರ್ತಾರೆ. ಇನ್ ಈ ಕಡೆ ನೋಡಿದ್ರೆ ನಾಗವೇಣಿ ಕಾವ್ಯಗಿಂತ ಮುಂಚೆನೆ ಮನೆಗ್ ಬಂದು ಸೇರಿ ಅವಳು ಬರೋ ದಾರಿನೇ ಕಾಯ್ತಾ ಇರ್ತಾಳೆ. ಇನ್ನ ಕಾವ್ಯ ಹೊಳಗ್ ಬಂದಿದ್ನ ನೋಡಿ, ಏನಮ್ಮ ಕಾವ್ಯ, ಅನ್ಕೊಂಡಿದ್ ಕೆಲ್ಸ ಸುಲಭ ಆಯ್ತಾ? ಹಾ, ನಿಮ್ಮಂತವ್ರ ದಾರಿ ಇದ್ರೆ ಎಲ್ಲಾಗುತ್ತೆ. ನಾನೇನ್ ಮಾಡ್ದೆ, ಕೇಳ್ತಾ ಇದ್ದೀನಷ್ಟೇ. ನೀವು ಎಷ್ಟು ಮೆರಿತೀರೋ ಮೆರೀರಿ, ಯಾವಾಗಾದ್ರೂ ನೀವು ಒಂದ್ಸತಿ ಕುಗ್ಗೋಗಿ ಹೋಗ್ತೀರಾ. ಈಗ ಎಷ್ಟ್ ಮೆರಿತೀರೋ ಅಷ್ಟ್ ತಕ್ಕನಂಗೆ ನಿಮ್ಗೆ ಬೇಜಾರಾಗೋದು, ಕಣ್ಣಲ್ಲಿ ನೀರ್ ಬರೋದು ನನ್ ಬರ್ಸ್ತೀನಿ ಅಂತ ಹೇಳಿ ಕಾವ್ಯನೂ ಅಲ್ಲಿಂದ ಹೊರಟಿರ್ತಾಳೆ. ಇನ್ ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲರೂ ಸೀರೆನ ನೋಡ್ತಾ ಮದ್ವೆಗೆ ಸೀರೆನೆಲ್ಲ ಪರ್ಚೇಸ್ ಮಾಡ್ತಾ ಇರ್ತಾರೆ. ಈ ಕಡೆ ಮಾಯಾ, ಈ ಕಡೆ ಚಿತ್ರ ನೋಡಿದ್ರೆ ಅಯ್ಯೋ ಏನಪ್ಪ ಮಾಡೋದು ಅಂತ ಅವಳ ದಿಗ್ಲಲ್ಲಿ ಅವಳಿದ್ದಾಳೆ. ಈ ಕಡೆ ಇನ್ನ ಅಪರ್ಣವ್ರು, ಏನ್ ಇವಳು ಹೀಗ್ ಮೌನವಾಗಿ ನಿಂತಿದ್ದಾಳಲ್ಲ ಅಂತ ನೋಡ್ತಾ ಇರ್ತಾರೆ. ಇನ್ನ ಕಾವ್ಯ ಸೀದಾ ಒಳಗ್ ಬಂದ್ ನೋಡಿದ್ರೆ ಸೀರೆನೆಲ್ಲ ಪರ್ಚೇಸ್ ಮಾಡ್ತಾ ಇರೋದನ್ನ ನೋಡಿ ಅವಳಿಗೆ ತುಂಬಾ ಶಾಕ್ ಆಗಿರುತ್ತೆ. ಈಗ ರಾಜ್ ವಾರ್ನ್ ಮಾಡಿರೋ ತರ ಚಿತ್ರ ಆ ಮನೆ ಬಿಟ್ಟು ಹೊಡೋಗ್ತಾಳ? ಅದ್ರೇನೆ ಏನಾದ್ರೂ ನಾಗವೇಣಿಗೆ ಮತ್ತೆ ರಾಹುಲ್ಗೆ ತೊಂದ್ರೆ ಬರುತ್ತಾ? ಇನ್ ಈ ಕಡೆ ನೋಡಿದ್ರೆ ನಿಜವಾಗ್ಲೂ ಮಾಯಾ ಸಿಕ್ಕಿದಾಳೆ. ಅಪ್ಪು ಸಹ ಕಾವಲ್ ಕಾಯ್ತಾ ಇದ್ದಾಳೆ ಅವಳು ಪ್ರಜ್ಞೆ ಬರೋದಿಕ್ಕೋಸ್ಕರ. ಈಗ ಅವಳು ಪ್ರಜ್ಞೆ ಬಂದು ಎಲ್ಲ ವಿಚಾರನು ಬಾಯ್ ಬಿಡ್ತಾಳ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.